ಓಂ ಶಾಂತಿ. ಓಂ ಶಾಂತಿ. ಪ್ರಿಯ ಪ್ರಾಣ ಮಧುರ ಬಾಬ್ದಾದರವರ ಸ್ಮೃತಿಯಲ್ಲಿ ಓಂ ಶಾಂತಿ. ಮಧುರ ಮಕ್ಕಳೇ, ಹೇಗೆ ತಂದೆಯು ಮಾರ್ಗದರ್ಶಕರಾಗಿದ್ದಾರೆ ಹಾಗೆಯೇ ತಾವು ಮಾರ್ಗದರ್ಶಕರಾಗಿ ಎಲ್ಲರಿಗೆ ಮನೆಯ ಮಾರ್ಗವನ್ನು ತಿಳಿಸಿ. ಅಂಧರಿಗೆ ಊರುಗೋಲು ಆಗಿಬಿಡಿ, ಅಂದರೆ ಜ್ಞಾನ ಇಲ್ಲದವರಿಗೆ ಈ ಜ್ಞಾನವನ್ನು ಕೊಡಿ. ಪ್ರಶ್ನೆ: ಈ ಮಾಡಲ್ಪಟ್ಟ ಅನಾದಿ ನಾಟಕದ ರಹಸ್ಯ ಯಾವುದಾಗಿದೆ? ಅದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಉತ್ತರ: ಇದು ಮಾಡಲ್ಪಟ್ಟ ಅನಾದಿ ನಾಟಕವಾಗಿದೆ. ಇದರಲ್ಲಿ ಯಾವ ಪಾತ್ರಧಾರಿಯೂ ಸಹ ಬಂದು ಸೇರ್ಪಡೆಯಾಗಲು ಸಾಧ್ಯವಿಲ್ಲ ಅಥವಾ ಯಾರೂ ಕಡಿಮೆಯಾಗಲು ಸಾಧ್ಯವಿಲ್ಲ. ಯಾರಿಗೂ ಮೋಕ್ಷವೂ ಸಿಗುವುದಿಲ್ಲ. ನಾವು ಈ ಆವಾಗಮನ ಅಂದರೆ ಜನನ ಮರಣದ ಚಕ್ರದಲ್ಲಿ ಬರುವುದೇ ಇಲ್ಲ ಎಂದು ಯಾರಾದರೂ ಹೇಳೋದಾದರೆ ಅವರಿಗಾಗಿ ತಂದೆಯು ತಿಳಿಸುತ್ತಾರೆ, ಸ್ವಲ್ಪ ಸಮಯಕ್ಕಾಗಿ ಬರದೇ ಇರಬಹುದು, ಆದರೆ ಪಾತ್ರದಿಂದ ಯಾರೂ ಮುಕ್ತರಾಗಲು ಸಾಧ್ಯವಿಲ್ಲ. ನಾಟಕದ ರಹಸ್ಯ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಧಾರಣಾಂಶ. ಫಸ್ಟ್ನೇ ಪಾಯಿಂಟು: ಸತ್ಯ ಬ್ರಾಹ್ಮಣರಾಗಿ ಎಲ್ಲರಿಗೆ ಜ್ಞಾನದ ಅಮೃತವನ್ನು ಕುಡಿಸಬೇಕಾಗಿದೆ. ಜ್ಞಾನಚಿತೆಯ ಮೇಲೆ ಕುಳ್ಳಿರಿಸಬೇಕಾಗಿದೆ. ಎರಡನೇ ಪಾಯಿಂಟ್ ಆಗಿದೆ ಧಾರಣಾಂಶ. ಶರೀರ ನಿರ್ವಹಣಾರ್ಥವಾಗಿ ಉದ್ಯೋಗ ವ್ಯವಹಾರ ಇತ್ಯಾದಿಗಳೆಲ್ಲವನ್ನೂ ಮಾಡುತ್ತಾ ಪತಿತರಿಂದ ಪಾವನರಾಗಲು ತಂದೆಯ ನೆನಪಿನಲ್ಲಿರಬೇಕು ಮತ್ತು ಎಲ್ಲರಿಗೂ ತಂದೆಯ ನೆನಪು ತರಿಸಬೇಕಾಗಿದೆ. ಈ ದಿನದ ವರದಾನವಾಗಿದೆ: ವಿಶೇಷತೆಗಳ ದಾನದ ಮೂಲಕ ಮಹಾನ್ ಆಗುವಂತಹ ಮಹಾದಾನಿ ಭವ. ವರದಾನದ ವಿಶ್ಲೇಷಣೆ: ಜ್ಞಾನದಾನವನ್ನಂತೂ ಎಲ್ಲರೂ ಮಾಡುತ್ತಾರೆ, ಆದರೆ ತಾವು ವಿಶೇಷ ಆತ್ಮರಿಗೆ ತಮ್ಮ ವಿಶೇಷತೆಗಳ ದಾನ ಮಾಡಬೇಕಾಗಿದೆ. ಯಾರೇ ನಿಮ್ಮ ಎದುರಿಗೆ ಬರಲಿ, ಅವರಿಗೆ ನಿಮ್ಮಿಂದ ತಂದೆಯ ಸ್ನೇಹದ ಅನುಭವವಾಗಬೇಕು. ನಿಮ್ಮ ಚೆಹರೆಯಿಂದ ತಂದೆಯ ಚಿತ್ರ ಮತ್ತು ಚಲನೆಯಿಂದ ತಂದೆಯ ಚರಿತ್ರೆ ಕಂಡುಬರಬೇಕು. ನಿಮ್ಮ ವಿಶೇಷತೆಗಳನ್ನು ನೋಡಿ ಅವರಿಗೆ ವಿಶೇಷ ಆತ್ಮಗಳಾಗುವ ಪ್ರೇರಣೆ ಪ್ರಾಪ್ತಿಯಾಗಬೇಕು. ಈ ರೀತಿಯ ಮಹಾದಾನಿಯಾಗಿ ಆಗ ಆದಿಯಿಂದ ಅಂತ್ಯದವರೆಗೆ ಪೂಜ್ಯತನದಲ್ಲೂ ಮತ್ತು ಪೂಜಾರಿತನದಲ್ಲೂ ಮಹಾನ್ ಆಗಿ ಇರುವಿರಿ. ಈ ದಿನದ ಸ್ಲೋಗನ್ ಆಗಿದೆ: ಸದಾ ಆತ್ಮ ಅಭಿಮಾನಿಯಾಗಿರುವಂಥವರೇ ಎಲ್ಲರಿಗಿಂತಲೂ ದೊಡ್ಡ ಜ್ಞಾನಿಯಾಗಿದ್ದಾರೆ. ಸದಾ ಆತ್ಮಾಭಿಮಾನಿಯಾಗಿರುವಂಥವರೇ ಎಲ್ಲರಿಗಿಂತಲೂ ದೊಡ್ಡ ಜ್ಞಾನಿಯಾಗಿದ್ದಾರೆ. ಅವ್ಯಕ್ತ ಸೂಚನೆ: ಸಹಜ ಯೋಗಿ ಆಗಬೇಕಂದ್ರೆ ಪರಮಾತ್ಮನ ಪ್ರೀತಿಯ ಅನುಭವಿ ಆಗಿರಿ. ಯಾರು ಸದಾ ತಂದೆಯ ನೆನಪಿನಲ್ಲಿ ಲವಲೀನರಾಗಿದ್ದು ನಾನು ನನ್ನತನದ ತ್ಯಾಗ ವೃತ್ತಿಯಲ್ಲಿ ಇದ್ದು ಅವರಿಂದಲೇ ತಂದೆ ಕಾಣಿಸಿಕೊಳ್ಳುತ್ತಾರೆ. ನೀವು ಮಕ್ಕಳು ಜ್ಞಾನದ ಆಧಾರದಿಂದ ತಂದೆಯ ನೆನಪಿನಲ್ಲಿ ಸಮಾವೇಶವಾಗಿ ಬಿಡುತ್ತೀರಂದಾಗ ಈ ಸಮಾವೇಶವಾಗುವುದೇ ಲವಲೀನ ಸ್ಥಿತಿಯಾಗಿ ಆಗುವುದಾಗಿದೆ. ಯಾವಾಗ ಪ್ರೀತಿಯಲ್ಲಿ ಲವಲೀನರಾಗ್ತೀರಿ ಅಂದರೆ ಲಗನ್ನಲ್ಲಿ ಮಗನರಾಗ್ತೀರಿ, ಆಗ ತಂದೆಯ ಸಮಾನರಾಗಿ ಬಿಡುತ್ತೀರಿ. ಅಚ್ಚಾ. ಓಂ ಶಾಂತಿ. ಥ್ಯಾಂಕ್ ಯು ಬಾಬ್ದಾದಾ. ಧನ್ಯವಾದ.